ಇರಾನ್ ಅಮೆರಿಕ ಯುದ್ಧ ನಿಲ್ಲತ್ತೋ ಇಲ್ವೋ ಯಾರಿಗೂ ತಿಳಿದಿಲ್ಲ. ಆದರೆ ಯುದ್ಧ ತಡೆಯೋಕೆ ಪಾಕಿಸ್ತಾನ ಮತ್ತೊಮ್ಮೆ ಮುಂದಾಗಿರುವ ಹಾಗಿದೆ. ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಪ್ರಸ್ತುತ ಟೆಹರಾನ್ನಲ್ಲಿದ್ದಾರೆ ಮತ್ತು ಇರಾನ್ ಅನ್ನ ಮನವೊಲಿಸೋಕೆ ಪ್ರಯತ್ನಿಸಿದ್ದಾರೆ. ಇರಾನ್ ಒಂದು ವಿಷಯದಲ್ಲಂತೂ ಬಹಳ ದೃಢವಾಗಿದೆ, ಮಾತನಾಡಲು ಸಿದ್ಧ. ಆದರೆ ನಾವು ನಮ್ಮ ದೇಶದಿಂದ ನಮ್ಮ ಪುಷ್ಟೀಕರಿಸಿದ ಯುರೇನಿಯಂ ಅನ್ನ ರಫ್ತು ಮಾಡೋದಿಲ್ಲ ಅನ್ನೋದನ್ನ ಅದು ಸ್ಪಷ್ಟವಾಗಿ ಹೇಳಿದೆ. ಯುರೇನಿಯಂ ರಫ್ತು ಮಾಡೋಕೆ ಕೇಳಿದ್ರೆ ಯಾವುದೇ ಒಪ್ಪಂದ ಇರೋದಿಲ್ಲ ಅಂತ ಇರಾನ್ ಹೇಳಿದೆ. ಈ ನಡುವೆ ಇರಾನ್ನ ಸ್ಥಗಿತಗೊಂಡ ನಿಧಿಗಳು, ಸ್ವತ್ತುಗಳು ಮತ್ತು ವಿದೇಶಗಳಲ್ಲಿ ನಿರ್ಬಂಧಗಳ ಬಗ್ಗೆ ಅಮೆರಿಕ ಸ್ವಲ್ಪ ಮೃದುವಾಗಿರೋಕೆ ಸಿದ್ಧವಾಗಿದೆ ಅಂತ ಹೇಳಲಾಗ್ತಿದೆ. ಯುದ್ಧ ಮುಗಿದ 1 ತಿಂಗಳ ನಂತರ ಅಮೆರಿಕ ವಿಶ್ವಾಸಾರ್ಹ ಅಂತ ಭಾವಿಸಿದಾಗ ಪರಮಾಣು ಕಾರ್ಯಕ್ರಮದ ಬಗ್ಗೆ ನಾವು ಮಾತನಾಡಬಹುದು ಅಂತ ಇರಾನ್ ಸ್ಪಷ್ಟಪಡಿಸಿದೆ. 1 ತಿಂಗಳಲ್ಲಿ ಅಮೆರಿಕ ತನ್ನ ದಿಗ್ಬಂಧನ ಕೊನೆಗೊಳಿಸಬೇಕಾಗತ್ತೆ, ಲೆಬನಾನ್ನಲ್ಲಿ ಸಂಪೂರ್ಣ ಕದನ ವಿರಾಮ ತರಬೇಕಾಗತ್ತೆ, ಗಾಜಾದಲ್ಲಿ ಇಸ್ರೇಲಿ ದಾಳಿಗಳನ್ನ ನಿಲ್ಲಿಸಬೇಕಾಗತ್ತೆ. ಆಗ ಮಾತ್ರ ಮುಂದಿನ ಕ್ರಮಗಳು ಕಾರ್ಯರೂಪಕ್ಕೆ ಬರುತ್ತೆ. ಇನ್ನೊಂದು ಸುದ್ದಿ ಅಂದ್ರೆ, ಟ್ರಂಪ್ ತಮ್ಮ ಮಗನ ಮದುವೆಗೆ ಹಾಜರಾಗದ ಮಟ್ಟಿಗೆ ಕೆಲಸಗಳಲ್ಲಿದ್ದಾರೆ. ಅವರು ಶ್ವೇತ ಭವನದಲ್ಲೇ ಇರಬೇಕಾಗತ್ತೆ ಅಂತಂದ್ರೆ ಯಾವುದಾದ್ರೂ ದಾಳಿಯನ್ನ ಯೋಜಿಸುತ್ತಿದ್ದಾರಾ ಅನ್ನೋ ಪ್ರಶ್ನೆ ಇದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆ ಸೇರ್ತಾ ಇದೆ. ಅಲ್ಲಿ ಹಾರ್ಮುಜ್ ತೆರೆಯುವ ಪ್ರಸ್ತಾಪ ಮಾಡಲಾಗುತ್ತೆ. ಆದ್ರೆ ಎಲ್ಲಾ ದೇಶಗಳು ಒಪ್ಪಿದ್ರೆ ಮಾತ್ರ ಈ ಪ್ರಸ್ತಾಪ ಅಂಗೀಕಾರಗೊಳ್ಳುತ್ತೆ. ರಷ್ಯಾ ಮತ್ತು ಚೀನಾ ಕೂಡ ಭದ್ರತಾ ಮಂಡಳಿಯಲ್ಲಿವೆ. ಅಗತ್ಯವಾದ ಜಾಗತಿಕ ಒಮ್ಮತ ಸಾಧಿಸೋಕೆ ನಾವು ನಮ್ಮ ಕೈಲಾದಷ್ಟು ಮಾಡ್ತಿದ್ದೇವೆ ಮತ್ತು ವಿಶ್ವಸಂಸ್ಥೆಯ ಮೂಲಕ ಇರಾನ್ ಹಾರ್ಮುಜ್ ಮೇಲೆ ಉಂಟು ಮಾಡುವ ಹಾನಿ ತಡೆಯೋಕೆ ಬಯಸ್ತೇವೆ ಅಂತ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಹೇಳಿದ್ದಾರೆ. ಮತ್ತೊಂದು ಕಡೆ ತುಳಸಿ ಗಬ್ಬಾರ್ಡ್ ಯುಎಸ್ ಗುಪ್ತಚರ ಮುಖ್ಯಸ್ಥ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ತುಳಸಿ ಗಬ್ಬಾರ್ಡ್ ತಮ್ಮ ಅಧಿಕೃತ ರಾಜೀನಾಮೆ ಪತ್ರವನ್ನ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ. ಅವರು ತಮ್ಮ ಪತಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ, ಪತಿಯೊಂದಿಗೆ ಇದ್ದು ಅವರನ್ನ ನೋಡ್ಕೊಳ್ಳೋಕೆ ಬಯಸಿರುವುದಾಗಿ ಹೇಳಿದ್ದಾರೆ. ಟ್ರಂಪ್ ಕೂಡ ಅವರ ರಾಜೀನಾಮೆಯನ್ನ ಸ್ವೀಕರಿಸಿದ್ದಾರೆ. ಆದರೆ ತುಳಸಿ ಗಬ್ಬಾರ್ಡ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವಂತೆ ಶ್ವೇತಭವನವೇ ಒತ್ತಾಯಿಸಿತ್ತು ಅಂತ ರಾಯ್ಟರ್ಸ್ ವರದಿ ಹೇಳಿದೆ. ಸೌದಿ ಅರೇಬಿಯಾ ಮತ್ತು ಖತಾರ್ ಎರಡೂ ದೇಶಗಳಿಗೆ ಈ ಯುದ್ಧ ಬೇಡವಾಗಿದೆ. ಮೊನ್ನೆ ಟ್ರಂಪ್ ಮತ್ತೆ ದಾಳಿ ಮಾಡುವುದಾಗಿ ಘೋಷಣೆ ಮಾಡಿದಾಗಲೂ ಯುಎಇ, ಖತರ್, ಕುವೈಟ್ ಮತ್ತು ಸೌದಿ ಅರೇಬಿಯಾದ ನಾಯಕರು ಯುದ್ಧಕ್ಕೆ ಹೋಗದಂತೆ ಕೇಳ್ಕೊಂಡ್ರು. ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದಾಗ ಇಸ್ರೇಲ್ ಈ ದೇಶಗಳ ನೆಲೆಗಳಿಂದ ದಾಳಿ ಮಾಡಿದ್ದು ಅವು ಅಮೆರಿಕವನ್ನ ತಡಿಲಿಲ್ಲ. ಯಾಕಂದ್ರೆ ಅಮೆರಿಕ ಇರಾನ್ನಲ್ಲಿ ಸರ್ಕಾರ ಬದಲಿಸತ್ತೆ ಅಂತ ಅವು ಭಾವಿಸಿದ್ವು. ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. ಯುಎಇ ಈಗ ಬಿಕ್ಕಟ್ಟನ್ನ ರಾಜತಾಂತ್ರಿಕವಾಗಿ ಪರಿಹರಿಸಬೇಕು ಅಂತ ಬಯಸುತ್ತೆ. ಆದ್ರಿಂದ ಯುದ್ಧಕ್ಕೆ ಹೋಗದೇ ಇರೋದು ಉತ್ತಮ ಅಂತ ಹೇಳ್ತಿದೆ. ಇರಾನ್ ಯುಎಇ ಮೇಲೆ ಹೆಚ್ಚು ಕೋಪಗೊಂಡಿದೆ ಮತ್ತು ಇಸ್ರೇಲ್ ಯುಎಇಯನ್ನ ಮುಂದಿಟ್ಕೊಂಡು ಹೋರಾಡೋಕೆ ಬಯಸುತ್ತೆ. ಆದರೆ ಸೌದಿ ಅರೇಬಿಯಾ, ಖತರ್, ಬಹರೇನ್, ಕುವೈತ್ ಮತ್ತು ಯುಎಇ ನೇರ ಯುದ್ಧವನ್ನ ಬಯಸ್ತಿಲ್ಲ. ಅವು ಯಾವುದೇ ರೀತಿಯ ಸಂಘರ್ಷವನ್ನ ಸಂಪೂರ್ಣವಾಗಿ ಬಯಸೋದಿಲ್ಲ ಅನ್ನುವಂತೆ ಕಾಣ್ತಿದೆ. ಆದ್ರಿಂದ ಇವೆಲ್ಲವನ್ನ ಹೇಗೆ ಪರಿಹರಿಸಬೇಕು ಅನ್ನೋ ಲೆಕ್ಕಾಚಾರ ಹಾಕುವ ಯತ್ನಗಳು ನಡೀತಿವೆ. ಯಾವುದೇ ಒಪ್ಪಂದವನ್ನ ಮುಕ್ತಾಯಗೊಳಿಸಲಾಗಿಲ್ಲ ಮತ್ತು ಇರಾನ್ ಪರಮಾಣು ಸಮಸ್ಯೆ ಚರ್ಚಿಸಲು ಕೂಡ ಸಿದ್ಧವಿಲ್ಲ ಅಂತ ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಕಾಯಿ ಹೇಳಿದ್ದಾರೆ. ಪಾಕಿಸ್ತಾನಿ ಸೇನಾ ಮುಖ್ಯಸ್ಥರು ಬಂದಿದ್ದಾರೆ. ರಾಜತಾಂತ್ರಿಕತೆ ಮೂಲಕ ಮಾತುಕತೆ ನಡೀತಿದೆ. ಇನ್ನೂ ಯಾವುದೇ ಪ್ರಗತಿ ಕಂಡು ಬಂದಿಲ್ಲ. ಖತರ್ನಿಂದಲೂ ನಿಯೋಗ ಬಂದಿದೆ ಅಂತ ಅವರು ಹೇಳಿದ್ದಾರೆ. ಅವರು ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರನ್ನ ಭೇಟಿಯಾದ್ರು. ಒಪ್ಪಂದಕ್ಕೆ ಬರುವ ಹಂತ ತಲುಪಿದ್ದೇವೆ ಅಂತ ಈ ಸಮಯದಲ್ಲಿ ಹೇಳೋಕೆ ಸಾಧ್ಯವಿಲ್ಲ ಅಂತ ಬಕಾಯಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಹಂತದಲ್ಲಿ ಪರಮಾಣು ಸಂಬಂಧಿತ ವಿಷಯಗಳು ಕಾರ್ಯಸೂಚಿಯಲ್ಲಿಲ್ಲ. ಯುದ್ಧವನ್ನ ಸಂಪೂರ್ಣವಾಗಿ ಕೊನೆಗೊಳಿಸುವ ಬಗ್ಗೆ ಚರ್ಚಿಸುತ್ತಿದ್ದೇವೆ. ಆದರೆ ಇರಾನ್ನ ಪರಮಾಣು ಕಾರ್ಯಕ್ರಮ ವಿಷಯ ಇದರಿಂದ ಹೊರಗಿದೆ. ನಾವು ಅದರ ಬಗ್ಗೆ ಮಾತುಕತೆ ನಡೆಸೋದಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.